ಹಲೋ ಫ್ರೆಂಡ್ಸ್, ಹೇಗಿದ್ರೆ ಫ್ರೆಂಡ್ಸ್ ಆರಾಮಿದ್ದೀರಿ? ನಾವು ಕೂಡ ಆರಾಮಿದ್ದೀವಿ ನೋಡ್ರಿ ಫ್ರೆಂಡ್ಸ. ಈಗ ನೋಡ್ರಿ ಬೇಸನ್ ನೋಡ್ರಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ರೀ ಫ್ರೆಂಡ್ಸ. ಬರ್ರಿ ಸ್ಟಾರ್ಟ್ ಮಾಡೋಣ. ಈಗ ನೋಡ್ರಿ ಫ್ರೆಂಡ್ಸ ಬೊಗಣಿಕಾಯಿ ಹಾಕಿಟ್ಟಿನಿ ರೀ. ಇದರಲ್ಲಿ ಒಂದು ಬಟ್ಲ ತುಪ್ಪ ಜಾಸ್ತಿ ಆಗ್ಬೇಕು ರೀ. ಒಂದು ಬಟ್ಲ ತುಪ್ಪ ಹಾಕೋತೀನಿ ರೀ ಫ್ರೆಂಡ್ಸ್. ಇದಕ್ಕೆ ಕರಬೇಕ್ರಿ, ಇದು ಹೆರ್ತೈತ್ರಿ ತುಪ್ಪ. ಪ್ಯೂರ್ ಆಕಳ ತುಪ್ಪ ಇದ್ರಿ ಫ್ರೆಂಡ್ಸ. ಈಗ ನೋಡಿರಿ ತುಪ್ಪ ಕಾಯ್ದೈತ್ರಿ ಫ್ರೆಂಡ್ಸ, ಸುಡಾತೈತ್ರಿ, ಕಾಯೈತ್ರಿ ಸಾರಿ ಫ್ರೆಂಡ್ಸ. ಈಗ ನೋಡಿರಿ ಇದಕ್ಕೆ ಸ್ವಲ್ಪ ಜಜ್ಜಿಕಾಯಿ ಪುಡಿ ಹಾಕ್ತೀನಿ ರೀ, ಕುಟ್ಟಿಟ್ಕೊಂಡಿದ್ದ. ಆಮೇಲೆ ನೋಡಿರಿ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ತೀನಿ ರೀ, ಸ್ವಲ್ಪ ಸೋಪು ಕುಟ್ಟಿಟ್ಕೊಂಡಿದ್ರಿ ಅದನ್ನೇ ಹಾಕೋತೀನಿ ರೀ ಫ್ರೆಂಡ್ಸ. ಈಗ ಇದು ನೋಡಿರಿ ಕುದ್ದೈತಿ, ಫ್ರೈ ಆಗೈತ್ರಿ ಅದ್ರೊಳಗೆ. ಸಾರು ಆಗ್ಬೇಕೇನ್ರಿ? ಈಗ ನೋಡಿರಿ ಇದಕ್ಕೆ ಸ್ವಲ್ಪ ಕಡ್ಲಿ ಹಿಟ್ಟ ನೋಡಿರಿ, ಕಡ್ಲಿ ಹಿಟ್ಟು ಇದಕ್ಕೆ ಕಡ್ಲಿ ಬೀಸಿ ಹುರ್ಕೊಂಡು ಬಂದ ಕಡ್ಲಿ ಹುರಿದ ಹಿಟ್ಟು ಬೀಸ್ಕೊಂಡ್ಬಂದಿನಿ ರೀ. ಬ್ಯಾಳಿ ಹಿಟ್ಟು ರೀ, ಕಡ್ಲಿ ಬೇಳೆ ಕೆಂಪಗೆ ಹುರಿಬೇಕು ರೀ, ಹುರಿದು ಹಿಟ್ಟು ಬೀಸ್ಕೊಂಡ್ಬಂದಿದ್ದೈತಿ. ಈಗ ಇದಕ್ಕೆ ಹಿಟ್ಟು ಹಾಕೊಳತ್ತೀನಿ ನೋಡಿರಿ ಫ್ರೆಂಡ್ಸ್. ಈಗ ನೋಡಿರಿ ಫ್ರೆಂಡ್ಸ್ ಈ ರೀತಿ ಇದು ಸ್ವಲ್ಪ ತುಪ್ಪದೊಳಗೆ ಇದಷ್ಟು ಕುದಿಬೇಕು ರೀ. ಆಮ್ಯಾಗ ಬಾಕಿ ಹಿಟ್ಟು ಕಲಿಸ್ಕೋಬೇಕು ರೀ. ಇಲ್ಲಿ ನೋಡಿರಿ ಸ್ಲೋ ಫ್ಲೇಮಲ್ಲಿ ಇಟ್ಟೀನಿ ರೀ. ಈ ರೀತಿ ಕುದಿಬೇಕು ರೀ, ಸ್ವಲ್ಪ ಲಟ ಪಟ. ಈಗ ನೋಡಿರಿ ಒಂದು 5 ನಿಮಿಷದವರೆಗೂ ಕುದ್ದೈತೆ ರೀ ಫ್ರೆಂಡ್ಸ. ಇದ್ರೊಳಗೆ ಬಾಕಿದ ಹಿಟ್ಟು ಹಾಕಿ ಕಲಿಸ್ಕೊಳ್ಳೋಣ ರೀ. ಗ್ಯಾಸ್ ಆಫ್ ಮಾಡ್ತೀನಿ ರೀ. ಈಗ ನೋಡಿರಿ ಇದಕ್ಕೆ ಬಾಕಿ ಹಿಟ್ಟು ಹಾಕಿ ಕಲಿಸ್ಕೊತೀನಿ. ಹಾಕಿ ಬಡ ಬಡ ಹಾಕಿ ಉಪ್ಪು ಹಾಕೋಣ ಬಡ ಬಡ. ಈಗ ನೋಡ್ರಿ ಫ್ರೆಂಡ್ಸ್ ಈ ರೀತಿ ಆಗೈತ್ರಿ. ಎಲ್ಲ ಮಿಕ್ಸ್ ಮಾಡಿಂದ ಈಗ ಇದಕ್ಕೆ ಸಕ್ಕರೆ ಹಾಕೋತೀನಿ ರೀ, 1 kg ಅಷ್ಟು. ಈಗ ನೋಡಿರಿ ಸಕ್ಕರೆ ಮಿಕ್ಸ್ ಮಾಡಿಂದ ಈ ರೀತಿ ಆಗೈತ್ರಿ ಫ್ರೆಂಡ್ಸ. ಇದನ್ನು ಇನ್ನು ಕಾಳಾಗಿದ್ದ ಈ ರೀತಿ ಉಂಡೆ ಆಗೈತ್ರಿ. ಇದನ್ನು ತಿಕ್ಕೊಂಡು ಈ ರೀತಿ ಹಾಕೈತೆ ನೋಡ್ರಿ. ಕಲರ್ ತಿಕ್ಕಿದ ಕೂಡಲೇ ತಿಕ್ಕಿ ಉಂಡೆ ಕಟ್ಕೋಬೇಕ್ರಿ ಫ್ರೆಂಡ್ಸ. ಈ ರೀತಿ ಎಲ್ಲ ಮೆತ್ತಗೆ ಹಿಂಗೆ ನಾದ್ಕೊಂಡೇನು ರೀ. ನಾದ್ಕೊಂಡೆ ಈಗ ಉಂಡೆ ತೊಗೊಂಡೇನು ಕಟ್ಕೋತೀನಿ ರೀ ಫ್ರೆಂಡ್ಸ. ಈಗ ನೋಡಿರಿ ಫ್ರೆಂಡ್ಸ ಬೇಸನ್ ಉಂಡೆ ಈ ರೀತಿ ಆಗ್ಯಾವ ನೋಡಿರಿ. ಎಷ್ಟು ಮಿದು ಆಗ್ಯಾವ ನೋಡಿರಿ. ನೋಡಿ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.